ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹ್ಯಾಪಿಯಾಗಿ ನಗ್ನಗ್ತಾ ಖುಷಿಯಾಗಿರಿ. ಸಾಟರ್ಡೆ ವ್ಲಾಗ್ ಆಗಿರುತ್ತೆ. ಸಾಟರ್ಡೆ ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗು ತುಂಬ ಸಿಂಪಲ್ ಆಗಿರುತ್ತೆ. ಸಾಟರ್ಡೆ ಪೂಜೆ ವ್ಲಾಗ್ ಅಷ್ಟೇ. ನಾನು ಸಾಟರ್ಡೆ ವಾರದ ಪೂಜೆ ಮಾಡೋದ್ರಿಂದ ಆಲ್ಮೋಸ್ಟ್ ಕೆಲಸಗಳನ್ನೆಲ್ಲ ಶುಕ್ರವಾರನೇ ಮುಗಿಸ್ಕೊಂಡ್ಬಿಟ್ಟಿರ್ತೀನಿ. ನಾನು ಪ್ರತಿ ವ್ಲಾಗಲ್ಲೂ ಇದನ್ನು ಹೇಳ್ತಾ ಇರ್ತೀನಿ, ಬಿಕಾಸ್ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡೋರಿಗೆ ಗೊತ್ತಿರಲ್ಲ ಅಂತೇಳ್ಬಿಟ್ಟು ನಾನು ಪ್ರತಿ ಸಲಿನೂ ಹೇಳ್ತಾ ಇರ್ತೀನಿ ಇದನ್ನು. ಸಾಟರ್ಡೆ ಪೂಜೆ ಮಾಡೋದ್ರಿಂದ ಶುಕ್ರವಾರ ಮನೆ ಕೆಲಸ, ದೇವ್ರ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿರ್ತೀನಿ. ಸಾಟರ್ಡೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ದೀಪ ಹಚ್ಚಬೇಕು ಅಂತೇಳಿ. ಸೊ ಇವತ್ತು ಕೂಡ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ನನ್ನ ಮಗ ಕೂಡ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಬಂದಿದ್ದ ನನ್ನ ಜೊತೆಯಲ್ಲಿ. ಗಪ್ಪ ಗಪ್ಪ ಇಟ್ಟದಿಂದ ಪಚಿಕಲು ಪಾಲನೆಕ್ಕು ನಿನಗೆ 22 ನಮಸ್ಕಾರಗಳು. ಓಂ ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ಸೊ ಪೂಜೆ ಮುಗಿಸ್ಕೊಂಡು ತಿಂಡಿಗೆ ಅಂತೇಳಿ ಪಲಾವ್ ಮಾಡ್ಕೊಂಡಿದ್ದೆ. ಪಲಾವ್ ತಿಂದು ಅದಾದಮೇಲೆ ದೇವ್ರ ಪೂಜೆ ಮಾಡಿದ್ನಲ್ಲ, ಏನಾದರೂ ಒಂದು ಸ್ವಲ್ಪ ಸ್ವೀಟ್ ಮಾಡಬೇಕು ಅಂತ ಅನಿಸಿ ಶಾವಿಗೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡು ಪಾಯಸ ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ದೆ. ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊತಾ ಇದ್ದೀನಿ. ಗೋಡಂಬಿ ಖಾಲಿಯಾಗಿತ್ತು. ಬಾದಾಮ್, ಪಿಸ್ತಾ, ದ್ರಾಕ್ಷಿ ತೊಗೊಂಡಿದ್ದೀನಿ. ಬಾದಾಮನ್ನ ಕಟ್ ಮಾಡಿಕೊಂಡು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಕಟ್ ಮಾಡಿಕೊಂಡು ತೊಗೊತಾ ಇದ್ದೀನಿ. ನನಗೆ ಪಾಯಸ ತಿನ್ನಬೇಕಾದ್ರೆ ಡ್ರೈ ಫ್ರೂಟ್ಸ್ ಏನೋ ಸಿಗಬಾರ್ದು, ನನಗೆ ಇಷ್ಟ ಆಗಲ್ಲ. ಬಟ್ ಇವರಿಬ್ಬರಿಗೂ ಡ್ರೈ ಫ್ರೂಟ್ಸ್ ಇದ್ರೇ ಇಷ್ಟ ಆಗುತ್ತೆ. ನನಗೆ ಹಂಗೆ ಬೇಕಾದರೆ ತಿಂತೀನಿ. ಏನಾದರೂ ಈ ಥರ ಪಾಯಸಕ್ಕೆ ಹಾಕಿದಾಗ ಇಲ್ಲ ಏನೋ ಅಡುಗೆಗೆ ಮಾಡಿದಾಗ ಈ ಥರ ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ಕೊಂಡು ಮಾಡಿದರೆ ನನಗೆ ಇಷ್ಟ ಆಗಲ್ಲ. ಇವರಿಬ್ರಿಗೋಸ್ಕರ ಮಾತ್ರ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಬಾದಾಮ್ ಮತ್ತು ಪಿಸ್ತಾನ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸೊ ನಮ್ಮ ಮನೆಯಲ್ಲಿ ನಾನು ಪಾಯಸ ಮಾಡಿ ತುಂಬ ದಿನಗಳಾಗೋಗಿತ್ತು. ಗಸಗಸೆ ಪಾಯಸ ಮಾಡ್ಕೊತಿದ್ದೆ, ಬಟ್ ಈ ಥರ ಶಾವಿಗೆ ಪಾಯಸ ಮಾಡಿ ತುಂಬ ದಿನ ಆಗಿತ್ತು. ಮುಂಚೆ ಆದರೆ ಸ್ಯಾಟರ್ಡೆ ಅಂದರೆ ಪ್ರತಿ ಸ್ಯಾಟರ್ಡೆ ನಾನು ಪೂಜೆ ಮಾಡಿದಾಗ ಏನೋ ಒಂದು ಸ್ವೀಟ್ ಮಾಡ್ತಿದ್ದೆ. ಪೊಂಗಲ್ಲು, ಗಸಗಸೆ ಪಾಯಸ, ಈ ಥರ ಶಾವಿಗೆ ಪಾಯಸ, ಕೇಸರಿ ಬಾತು, ಜಾಮೂನು ಪ್ರತಿ ವಾರನೂ ಮಾಡ್ಕೊತಿದ್ದೆ ಸ್ವೀಟು. ಬಟ್ ರೀಸೆಂಟಾಗಿ ಒಂದು ಸ್ವಲ್ಪ ಸ್ವೀಟ್ ತಿನ್ನೋದು ಕಡಿಮೆ ಮಾಡಿದ್ದೀನಿ. ಹಾಗಾಗಿ ನಾನು ಸ್ವೀಟ್ ಜಾಸ್ತಿ ಮನೇಲಿ ಮಾಡೋಕ್ಕೆ ಹೋಗಲ್ಲ. ಮಾಡಿದ್ರೆ ನಾನು ಒಬ್ಬಳೇ ತಿನ್ನೋದು. ಇವರಿಬ್ಬರು ಜಾಸ್ತಿ ತಿನ್ನೋದೇ ಇಲ್ಲ. ಫೋರ್ಸ್ ಮಾಡಿದ್ರೆ ಒಂದು ತುತ್ತು 2 ತುತ್ತು ತಿಂತಾನೆ ನನ್ನ ಮಗ. ನನ್ನ ಹಸ್ಬೆಂಡ್ ಅದೂ ಇಲ್ಲ, ಯಾವಾಗೋ ಅವ್ರಿಗೆ ಮೂಡಿದ್ರೆ ತಿಂತಾರೆ, ಇಲ್ಲ ಅವ್ರು ತಿನ್ನೋದೇ ಇಲ್ಲ. ನನಗೊಬ್ಳಿಗೋಸ್ಕರ ಮಾಡ್ಕೊತಿದ್ದೆ ನಾನು ಇಷ್ಟು ದಿನ. ಬಟ್ ಈಗ ನಾನು ಕೂಡ ಸ್ವೀಟ್ ತಿನ್ನೋದು ಕಡಿಮೆ ಮಾಡಿದ್ದೀನಿ. ಹಾಗಾಗಿ ತುಂಬ ದಿನಗಳಾಗಿತ್ತು ಶಾವಿಗೆ ಪಾಯಸ ನಮ್ಮ ಮನೆಯಲ್ಲಿ ಮಾಡಿ. ಬಟ್ ಇವತ್ತೇನೋ ಮಾಡಬೇಕು ಅಂತ ಅನ್ನಿಸ್ತು. ಸ್ವೀಟ್ ಜಾಸ್ತಿ ತಿಂತಾಯಿದ್ದೆ ನಾನು. ಸ್ವೀಟ್ ಅಂದರೆ ಖಾರನೂ ಸ್ವೀಟ್ ಎರಡೂ ಈಕ್ವಲಾಗೆ ತಿಂತೀನಿ. ಬಟ್ ಹೇಳಿದ್ನಲ್ಲ ಆಗಲೇ, ಸ್ಯಾಟರ್ಡೆ ಯಾವಾಗಲೂ ಮಾಡ್ಕೊತಿದ್ದೆ ನಾನು ಪೂಜೆ ಮಾಡಿದ ದಿನ. ಪೂಜೆ ಮಾಡಿಕೊಂಡಾಗ ಹಂಗೆ ದೇವ್ರಿಗೂ ಕೂಡ ಎಡೆ ಹಾಕೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಪ್ರತಿ ಸಲಿನೂ ಪ್ರತಿ ವಾರ ಕೂಡ ಮಾಡ್ಕೊತಿದ್ದೆ. ಬಟ್ ನನಗೆ ಮಾಡ್ಕೊಂಡು ತಿಂದು ಬೇಜಾರಾಗಿ ಒಂದು ಸ್ವಲ್ಪ ದಿನ ಸ್ಟಾಪ್ ಮಾಡಿಬಿಟ್ಟಿದ್ದೆ, ಮಾಡ್ಕೊತಾನೆ ಇರಲಿಲ್ಲ. ಇವತ್ತು ಶಾವಿಗೆ ಪಾಯಸ ತಿನ್ನಬೇಕು ಅಂತ ಅನಿಸಿ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಬೋದು, ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು, ಬೇಗ ಕೂಡ ಆಗುತ್ತೆ, ಟೈಮ್ ಕೂಡ ತೊಗೊಳ್ಳಲ್ಲ ಶಾವಿಗೆ ಪಾಯಸ ಮಾಡೋದಕ್ಕೆ. ಫಸ್ಟ್ ಒಂದು ಬಾಣಲೆ ಇಟ್ಕೊಂಡು 1 ಸ್ಪೂನ್ ಅಥವಾ 2 ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಂಡು ನಮಗಿಷ್ಟ ಆಗಿರೋ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಬೇಕು. ಮತ್ತು ಅದೇ ಪಾತ್ರೆಗೆ 1 ಬೌಲ್ ಆಗೋಷ್ಟು ಶಾವಿಗೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಬೇಕು. ಲೈಟ್ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಲೋ ಫ್ಲೇಮಲ್ಲಿಟ್ಟು ಹುರ್ಕೊಳ್ಬೇಕು. ಸೊ ಈ ರೀತಿ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಶಾವಿಗೆನ ಹುರ್ಕೊಳ್ಬೇಕು. ಅದಾದಮೇಲೆ 1 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಳ್ಬೇಕು. ನೀರು ಹಾಕಿದ್ಮೇಲೆ ಒಂದು 8 to 10 ಮಿನಿಟ್ಸ್ವರೆಗೂ ಕುಕ್ ಮಾಡ್ಕೊಳ್ಬೇಕು. ಅದು ಸಾಫ್ಟ್ ಆಗೋವರೆಗೂ ನಾವು ಬೇಯಿಸ್ಕೊಳ್ಬೇಕು. ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಬೇಕು.
ಸೊ ಈ ರೀತಿ ಸಾಫ್ಟ್ ಆದಮೇಲೆ ಒಂದ್ಸಲ ಚೆಕ್ ಮಾಡಿ ನೋಡಿ, ಕೈಗೆ ತೊಗೊಂಡು ಮುಟ್ಟು ನೋಡಿ ಸಾಫ್ಟ್ ಆಗಿರಬೇಕು. ಸಾಫ್ಟ್ ಆದಮೇಲೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಉದುರಿಸ್ಕೊಬೇಕು. ಏಲಕ್ಕಿ ಪುಡಿ ಸ್ಕಿಪ್ ಮಾಡಬಾರ್ದು, ಮೇನ್ ಫ್ಲೇವರ್ ಕೊಡೋದು ಏಲಕ್ಕಿ ಪುಡಿನೇ. ಏಲಕ್ಕಿ ಪುಡಿ ಹಾಕಾದ್ಮೇಲೆ ನಾನು ಸ್ವಲ್ಪ ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ. ನಾನು ಸ್ವೀಟ್ ಜಾಸ್ತಿ ಹಾಕಿಲ್ಲ, ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸಕ್ಕರೆನ. ನೀವು ಸ್ವೀಟ್ ಜಾಸ್ತಿ ತಿನ್ನೋರಾದರೆ 1-2 ಸ್ಪೂನ್ ಎಕ್ಸ್ಟ್ರಾ ಕೂಡ ಹಾಕ್ಕೊಳ್ಬೋದು. ಅದಾದಮೇಲೆ ಅರ್ಧ ಗ್ಲಾಸ್ ಆಗೋಷ್ಟು ಹಾಲು ತೊಗೊಂಡಿದ್ದೀನಿ. ಕಾಯಿಸಿ ತಣ್ಣಗಾಗಿರಬೇಕು ಹಾಲು, ಅಥವಾ ಹಂಗೆ ಹಸಿ ಹಾಲು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊತೀವಿ ಅಂದರೂ ಪರವಾಗಿಲ್ಲ. ನಾನಿಲ್ಲಿ ಕಾಯಿಸಿ ತಣ್ಣಗೆ ಮಾಡಿರೋ ಹಾಲನ್ನು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಹಾಲು ಹಾಕಿದ್ಮೇಲೆ ಒಂದು 2 ಸಲ ಉಕ್ಕು ಬಂದರೆ ಸಾಕು, ಸರ್ವ್ ಮಾಡ್ಕೊಬೋದು. ಮಮ್ಮಿ ಬೆಲ್ಲ ಮಾಡ್ತಿದ್ದಾರೆ. ಬಾನನ್ ಪಪ್ಪಿಗೂ ಬಾನನ್ ಪಪ್ಪು ಎಲ್ಲ ನೀನು ಬೇರೆ ಹಾಕೊಂಬೋಬೇಕು. ವಾಕ್ 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 ಸೂಪರ್ ಆಗಿದೆಯಾ? ತಿನ್ನು. ಸೂಪರ್ ಸೂಪರ್ ಸೂಪರಾ? ತಿನ್ನು. ಸೊ ಪಾಯಸ ತಿಂದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಫ್ರೈಡೇ ಸ್ಯಾಟರ್ಡೆ ಅಂದರೆ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಸ್ಯಾಟರ್ಡೆ ಕೆಲಸ ಎಲ್ಲ ಮುಗಿಸಿ, ಪೂಜೆ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ಹಂಗೆ ಎದ್ದು ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದು ನನ್ನ ಮಗನಿಗೂ ಕೂಡ ಹಾಲು ಕಾಯಿಸ್ಕೊಟ್ಟು, ಅದೇನೋ ಇವತ್ತು ನನಗೆ ಪಾನಿಪುರಿ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಕೇಳಿದೆ ನನ್ನ ಹಸ್ಬೆಂಡ್ಗೆ ಹೋಗ್ಬಿಟ್ಟು ಬರೋಣ ಅಂತೇಳಿ. ತುಂಬ ಅಂದರೆ ತುಂಬ ಚಳಿ ಇತ್ತು. ಸರಿ ಬೇಗ ಹೋಗಿ ಬಂದು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿದ್ರು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಈ ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಟೇಕ್ ಕೇರ್. ಬಾಯ್.